ತಿರುಗಿ ತೆಗೆ ಇಲ್ಲ ಅನ್ಸ್ಕೊಂಡು ನೋಡು ಕೈ ತೆಗಿಯೋ ಚಿಕನ್ ಒಂಚೂರು ಈ ಕಡೆ ಬಂದ್ಬಿಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಮೆಚ್ಚಿ ಮೆಚ್ಚಿ ಆಯ್ತಪ್ಪ. ಪ್ಯಾಂಟ್ ಬಿಡಪ್ಪ ಚಿನ್ನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಸಂತ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಸ್ ಗೈಸ್, ನೋಡಿ ನನ್ನ ಮಕ್ಕಳು ಇನ್ನೂ ಬಿತ್ಕೊಂಡು ಒದ್ದಾಡ್ತಾ ಇದ್ದಾರೆ. ಬಟ್ ಇವತ್ತು ಅವ್ರದ್ದು ವಿಶೇಷವಾದ ದಿನ ಅವ್ರಿಗೆ. ಎಸ್, ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸಿ ಅವ್ರಿಗೂ ಬ್ರೇಕ್ಫಾಸ್ಟ್ ಮಾಡಿಸಿ ಆ್ಯಂಡ್ ಸ್ಕೂಲ್ಗೆ ಅವರು ಹೊರಡ್ತಾ ಇದ್ದಾರೆ. ಸೊ ಅವರು ಎಕ್ಸಾಮ್ ಟೈಮ್ ಇರೋದ್ರಿಂದ ರಜೆ ಹಾಕ್ಸೋದು ಬೇಡ ಅಂತೇಳಿ ಸ್ಕೂಲ್ ಮುಗಿಸ್ಕೊಂಡು ಬನ್ನಿ ಅಂತ ಸ್ಕೂಲ್ಗೆ ಕಳಿಸ್ತಾ ಇದ್ದೀನಿ. ಎಸ್ ಗೈಸ್, ಇವತ್ತು ಏನಪ್ಪ ವಿಶೇಷ ಅಂತಂದರೆ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಎಸ್, ನನ್ನ ಮಕ್ಕಳದು ಬೋರ್ಡೆ. ಆ್ಯಂಡ್ ಈ ಬರ್ಡೇಲಿ ಒಂದು ಸ್ಪೆಷಲ್ ಇದೆ. ಅದೇನಪ್ಪ ಅಂತ ಅಂದರೆ, ಸೊ ಇವತ್ತು ನಮ್ಮದು ಆ್ಯನಿವರ್ಸರಿನೂ ಕೂಡ, ಆ್ಯನಿವರ್ಸರಿ ಆ್ಯಂಡ್ ಬರ್ಡೇ ಇಬ್ಬರದ್ದು ಒಟ್ಟಿಗೆ ಇದೆ. ಸೊ ಹಾಗಾಗಿ ನಮ್ಮ ಅಕ್ಕನ ಮನೇಲಿ ಸೆಲೆಬ್ರೇಷನ್ ಮಾಡೋಣ ಅಂತ ನಮ್ಮ ಅಕ್ಕನ ಮನೆಗೆ ಹೋಗಿದ್ದೀನಿ. ಸೊ ಅವಳು ಜಾಮೂನ್ ಮಾಡಿದ್ಲು ನಮಗೋಸ್ಕರ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನ್ನ ತಮ್ಮ ಕೂಡ ಊರಿಂದ ಬಂದಿದ್ದ. ಅವನು ಮಶ್ರೂಮ್ ಬಿರಿಯಾನಿ ಮಾಡಿ ಅಕ್ಕ ಅಂತ ಅಂದ. ಸೊ ಮಶ್ರೂಮ್ ತಂದುಬಿಟ್ಟು ಅವನು ರೆಡಿ ಮಾಡ್ತಾ ಇದ್ದಾನೆ. ಸೊ ನಾನು ಮಾಡ್ತಾಯಿದ್ದೀನಿ. ಬೇಗ ಮಾಡೋಣ, ಊಟಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಆ್ಯಂಡ್ ನನ್ನ ಮಗಳು ಎಲ್ಲನೂ ಪರಿಚಯ ಮಾಡಿಸ್ಕೊಂಡು ಬರ್ತಾಯಿದ್ದಾಳೆ. ಸೊ ಅವಳ ಮನೇಲೆ ನಾವೇನು ಜಾಸ್ತಿ ಓವರಾಗಿ ಸೆಲೆಬ್ರೇಷನ್ ಏನು ಮಾಡಲ್ಲ, ಸಿಂಪಲಾಗೆ ಮಾಡೋದು. ಏನಕ್ಕಪ್ಪ ಸುಮ್ಮನೆ ಏನಕ್ಕೆ ವೇಸ್ಟ್. ಈಗ ನನ್ನ ಮಕ್ಳಿಗಂತೂ ಆಲ್ರೆಡಿ ಅವ್ರಿಗೆ ಕೇಕ್ ತಿಂದರೆ ಅವ್ರ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ನಾವು ಜಾಸ್ತಿ ಏನು ಕೇಕ್ ಕಟ್ಟಿಂಗ್ ಎಲ್ಲ ಏನು ಮಾಡಿಸಲ್ಲ. ಸೊ ಅವ್ರ ಮಾಮ ಬಂದಿದ್ರಲ್ಲ, ಅವ್ನ ಮಾಮ ಬಂದಿದ್ದು ಕೇಕ್ ಕಟ್ ಮಾಡ್ಸೋಕ್ಕೆ ಅಂತಲೇ ಬಂದಿದ್ದಾನೆ. ಸೊ ಅವ್ರಿಗೋಸ್ಕರನೇ ಬಂದಿರೋದ್ರಿಂದ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಸೊ ನಾನು ಅಷ್ಟೊತ್ತಿಗೆ ಊಟಕ್ಕೆ ಬೇಕಲ್ಲ ಅಂತ ಹೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಮಿನಿ ಬ್ಲಾಗ್ ಆಗಿರುತ್ತೆ. ಏನಕ್ಕಪ್ಪ, ನಾನು ಬೆಳಗ್ಗೆಯಿಂದ ಏನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಸೊ ಹಂಗಾಗಿ ನಾನು ನೈಟ್ ವೀಡಿಯೋ ಅಷ್ಟೇ ಮಾಡ್ಕೊಂಡಿರೋದು. ಆ್ಯಂಡ್ ನಾನು ಡಿನ್ನರ್ ಅದು ಮಶ್ರೂಮ್ ಬಿರಿಯಾನಿ ಎಲ್ಲ ರೆಡಿ ಮಾಡಾಯಿತು. ಆ್ಯಂಡ್ ಇವನು ನನ್ನ ತಮ್ಮ ಕೇಕ್ ತೊಗೊಂಡು ಬಂದಿದ್ದ. ಸೊ ಮಕ್ಕಳಿಗೆ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಕ್ಕಳು ಒಂದು ಕೇಕ್ ತೊಗೊಂಡು ಬಂದಿದ್ದ. ಸೊ ಅವ್ರದ್ದು ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಮಾಡ್ತಾಯಿದ್ದೀವಿ. ಆ್ಯಂಡ್ ಇದ್ರ ಜೊತೆ ನಮ್ಮದು ಅಲ್ಲೇ ನಾವು ಈ ಕೇಕಲ್ಲೇ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಬೇಡ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ನಮಗೋಸ್ಕರ ಒಂದು ಚಿಕ್ಕ ಕೇಕ್ ತೊಗೊಂಡು ಬಂದಿದ್ದ. ಸೊ ನಾವು ಅಷ್ಟನ್ನು ಜಾಸ್ತಿ ನಾನು ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಸೊ ನಾವೆಲ್ಲ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋದು. ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳಾದರೆ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಬೋದು. ದೊಡ್ಡ ಮಕ್ಕಳಿಗೆಲ್ಲ ಸೆಲೆಬ್ರೇಷನ್ ಏನಿರೋದಿಲ್ಲ. ಸೊ ಹಂಗಾಗಿ ಪುಟ್ಟದು ಒಂದು ಕೇಕ್ ತಂದು ಇವ್ರಿಗೆ ಕಟ್ ಮಾಡಿಸಿದಾಯಿತು. ಇವ್ರದ್ದಾದ್ಮೇಲೆ ನೆಕ್ಸ್ಟ್ ನಮ್ಮದು ಆ್ಯನಿವರ್ಸರಿದು ಕೂಡ ನಾವು ಕೇಕ್ ನನ್ನ ತಮ್ಮ ಬೇಡ ಅಂತ ಹೇಳಿದ್ರು ನಮಗೋಸ್ಕರ ಚಿಕ್ಕದು ಕೇಕ್ ತೊಗೊಂಡು ಬಂದಿದ್ದ, ಕಟ್ ಮಾಡು ಅಂತ ಹೇಳ್ಬಿಟ್ಟು. ಸೊ ಅವನ ಹಿಂಸೆಗೋಸ್ಕರ ನಾವು ಕಟ್ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ನಮ್ಮದು ಸೆಲೆಬ್ರೇಷನ್ ಮುಗಿಯುತ್ತೆ ಸಿಂಪಲ್ಲಾಗಿ. ಜೋರಾಗಿ ಮಾಡಿಕೊಂಡು ಇದು ಮಾಡ್ಕೊಳ್ಳೋಗಿಂತ ಸೊ ಸಿಂಪಲ್ಲಾಗಿ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಗೈಸ್. ದುಡ್ಡು ಸೇವಿಂಗ್ ಆಗುತ್ತೆ ಆ್ಯಂಡ್ ಸೆಲೆಬ್ರೇಷನ್ ಮಾಡ್ದಂಗೆ ಆಗುತ್ತೆ. ಯಾರ್ಯಾದರೂ ಜಾಸ್ತಿ ಆಡಂಬರ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ಥರ ನಮ್ಮ ಥರ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಸಿಂಪಲಾಗಿ ಮಾಡಿಕೊಂಡ್ರೆ ಇದರಲ್ಲಿ ಒಂದು ಖುಷಿ, ಸಮಾಧಾನ ಆ್ಯಂಡ್ ಹ್ಯಾಪಿನೆಸ್ ಎಲ್ಲ ಸಿಗುತ್ತೆ. ಸೊ ಹಂಗಾಗಿ ನಾನು ಯಾರು ಸಿಂಪಲಾಗಿ ಸೆಲೆಬ್ರೇಷನ್ನೇ ಮಾಡ್ಕೊಳ್ಳೋರು ಈ ಥರ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿ. ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ. ನಮ್ಮ ಮನಸ್ಸಿಗೂ ಸೆಲೆಬ್ರೇಷನ್ ಮಾಡಿದ್ವಿ, ನಾವು ಕೇಕ್ ಕಟ್ ಮಾಡಿದ್ವಿ, ನಾವು ಆ್ಯನಿವರ್ಸರಿ ಆಚರಿಸ್ಕೊಂಡ್ವಿ, ಬರ್ಡೇ ಆಚರಿಸ್ಕೊಂಡ್ವಿ ಅಂತ ಖುಷಿ ಇರುತ್ತೆ. ಸೊ ಹಂಗಾಗಿ ಎಲ್ಲರಿಗೂ ನಾನು ಹೇಳೋದಿಷ್ಟ, ಎಲ್ಲರೂ ಸಿಂಪಲಾಗಿ ಆಚರಿಸ್ಕೊಳ್ಳಿ. ಆ್ಯಂಡ್ ಮಶ್ರೂಮ್ ಬಿರಿಯಾನಿ ಕೂಡ ರೆಡಿ ಆಯಿತು. ಸೊ ಮಶ್ರೂಮ್ ಬಿರಿಯಾನಿ ರೆಡಿ ಆದ್ಮೇಲೆ ಎಲ್ಲ ಚೆನ್ನಾಗಿ ನಮ್ಮ ಬಾವ ಮಿಕ್ಸಪ್ ಮಾಡ್ತಾಯಿದ್ದಾರೆ. ಅದು ಕುಕ್ಕರಲ್ಲೆಲ್ಲ ಫುಲ್ಲು ಇದಾಗ್ಬಿಟ್ಟಿರುತ್ತಲ್ಲ, ಅದನ್ನೆಲ್ಲ ಮಿಕ್ಸಪ್ ಮಾಡಿಕೊಂಡು ಎಷ್ಟು ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಗೈಸ್. ಈ ರೆಸಿಪಿ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನನ್ನ ಕಮೆಂಟ್ ಮೂಲಕ ನಿಮಗೆ ರೆಸಿಪಿ ತಿಳಿಸ್ತೀನಿ ಅಂತ ಹೇಳ್ತಾ ಎಲ್ಲರೂ ನಾವು ಇವಾಗ ಬೇಗ ಬಿಸಿ ಬಿರಿಯಾನಿ ಹಾಕ್ಕೊಂಡು ತಿಂದುಬಿಡೋಣ. ಆ್ಯಂಡ್ ಜಾಮೂನ್ ಮಾಡೋಂದರೆ ಎಲ್ಲ ಕಪ್ಪು ಜಾಮೂನ್ ಮಾಡಿಟ್ಟಿದ್ದಾಳೆ ನಮ್ಮಕ್ಕ. ಆ್ಯಂಡ್ ಇನ್ನೇನು ಮಾಡೋದು, ನಮ್ಮದು ಊಟ ಕಾರ್ಯಕ್ರಮ ಮಾಡ್ಕೊತಾ ಇದ್ದೀವಿ. ಎಸ್ ಗೈಸ್, ನಾನು ಸ್ವಲ್ಪ ಒಂದೆರಡು ರೀಲ್ಸ್ ಮಾಡಿಕೊಂಡೆ. ಇಲ್ಲಿಗೆ ನಾನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಬಾಯ್.